ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರ ಬಿಎಚ್ ರಸ್ತೆಯಲ್ಲಿ ಭಾರೀ ಅಗ್ನಿಯವಘಡ, ಆಯಿಲ್ ಅಂಗಡಿಗೆ ಆಕಸ್ಮಿಕ ಬೆಂಕಿ, ಹೊತ್ತಿ ಉರಿದ ಅಂಗಡಿ ಮಳಿಗೆ, ಅಗ್ನಿಶಾಮಕ ದಳದಿಂದ ಕಾರ್ಯಾಚರಣೆ. ನಗರಸಭೆ ಬಜೆಟ್ ಪೂರ್ವ ಸಮಾಲೋಚನಾ ಸಭೆಗೆ ನಾಗರಿಕರೇ ಗೈರು, ನಗರಸಭೆ ಬಿಜೆಪಿ ಸದಸ್ಯರಿಂದಲೇ ಬಜೆಟ್ ಸಲಹೆ ಸ್ವೀಕಾರದ ಭರವಸೆ ನೀಡಿದ ಮೈತ್ರಿ ಪಾಟೀಲ್. ಈಗ ಸುದ್ದಿಯ ವಿವರ. ಸಾಗರದ ಬಿಎಚ್ ರಸ್ತೆ ಮೊಹಮ್ಮದ್ ಕೋಯ ಉರ್ದು ಪ್ರೌಢಶಾಲೆ ಎದುರಿನ ಕಾಂಪ್ಲೆಕ್ಸ್ ಒಳಗಿನ ಆಯಿಲ್ ಅಂಗಡಿಯೊಂದಕ್ಕೆ ಮಂಗಳವಾರ ಮಧ್ಯಾಹ್ನ ಆಕಸ್ಮಿಕ ಬೆಂಕಿ ತಗುಲಿ ಕ್ಷಣಕಾಲ ಇಡೀ ವಾತಾವರಣ ಆತಂಕಕ್ಕೆ ಒಳಗಾದ ಘಟನೆ ನಡೆಯಿತು. ಆಯಿಲ್ ಅಂಗಡಿಗೆ ಬೆಂಕಿ ತಗುಲಿ ಇಡೀ ಅಂಗಡಿ ಬೆಂಕಿಯಿಂದ ಹೊತ್ತು ಉರಿದು ಹೋಗಿದೆ. ಸ್ಥಳಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿಗಳು ಆತಂಕದ ನಡುವೆಯೇ ಸಮರೋಪಾದಿಯಲ್ಲಿ ರಕ್ಷಣಾ ಕಾರ್ಯ ನಡೆಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಾಗರ ನಗರಸಭೆ ಬಜೆಟ್ ತಯಾರಿಗಾಗಿ ಮಂಗಳವಾರ ಕರೆದಿದ್ದ ಸಾರ್ವಜನಿಕರೊಂದಿಗಿನ ಸಮಾಲೋಚನಾ ಸಭೆಗೆ ಬೆರಳೆಣಿಕೆ ಜನರು ಮಾತ್ರ ಹಾಜರಿದ್ದರು. ಸಭೆಯಲ್ಲಿ ಆಡಳಿತ ಬಿಜೆಪಿ ಸದಸ್ಯರಾದ ಭಾವನಾ, ಪ್ರೇಮಾ ಸಿಂಗ್, ಶ್ರೀರಾಮ್, ಲಿಂಗರಾಜ್ ಸಲಹೆ ನೀಡಿದರು. ನಂತರ ಉಪಾಧ್ಯಕ್ಷೆ ಸವಿತಾ ವಾಸು, ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಮಾತನಾಡಿ, ಪ್ರತಿ ಸಾಲಿನ ಬಗ್ಗೆ ನಾವು ಊರಿನ ಅಭಿವೃದ್ಧಿ ಬಗ್ಗೆ ಸಾರ್ವಜನಿಕ ಸಮಾಚಾರ ಬಜೆಟ್ ಆಯೋಗ ಹಿಂದಿನ ಬಾರಿಗೂ ನಾವು ಹೇಳಿದ್ವಿ, ನಮ್ಮ ಸಾಗರ ಎಂಥ ಊರು ಅಂದರೆ ಸುಂದರವಾದ ಊರು, ಅಂಥ ಊರಿನಲ್ಲಿ ಉದ್ಯಾನವನ ಹಾಳಾಗ್ಬಿಡ್ತಾ ಇದೆ. ನಾವು ಪ್ರತಿಯೂ ಸರಿ ಉದ್ಯಾನವನ ಚೆನ್ನಾಗಿರುತ್ತೆ, ಊರು ಚೆನ್ನಾಗಿರುತ್ತೆ, ಸುಂದರವಾಗಿ ಆಕರ್ಷಣೆಯೇ ಉದ್ಯಾನವನ. ಆ ಉದ್ಯಾನವನ ಹಾಳಾಗ್ತಿದೆ. ದಯಮಾಡಿ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನವನ್ನು ಕೊಡಬೇಕು. ಇದರಿಂದ ಮಕ್ಕಳಿಗೂ ಹತ್ರ ಇರುತ್ತೆ, ಗಾರ್ಡನ್ ಚೆನ್ನಾಗುತ್ತೆ, ಹಾಗೆ ಗಿಡಗಳನ್ನು ಬೆಳೆಸೋದ್ರಿಂದ ಮಕ್ಕಳಿಗೂ ಸಹಿತ ಆಟಕ್ಕೆ ಅನುಕೂಲ ಆಗುತ್ತೆ. ಒಂದು ರಜದ ಕಾಲದಲ್ಲಿ ಈಗ ಬರುವಂಥ ಎಕ್ಸಾಮ್ ಆಯಿತು, ರಜೆ ಬರುತ್ತೆ, ಆ ಉದ್ಯಾನ ಚೆನ್ನಾಗಿ ಮಕ್ಕಳು ಸಹಿತ ಬರ್ತಾರೆ, ಮತ್ತು ಅದನ್ನ ಹಾಗೆ ಮೇಂಟೈನ್ ಮಾಡಬೇಕು ನಾವು ಮಾಡೋದ. ಹಾಗಾಗಿ ದಯವಿಟ್ಟು ಅದ್ರ ಬಗ್ಗೆ ಹೆಚ್ಚಾಗಿ ಇದು ಮಾಡಿ. ಹಾಗೆ ಕುಡಿಯೋ ನೀರಿನ ಬಗ್ಗೆ ನಾನು ಮಾತಾಡ್ತೀನಿ. ಸಂಬಂಧಪಟ್ಟದಲ್ಲೇ ಇರ್ಬೋದು, ಬಟ್ ಅವಶ್ಯಕ. ಬೇಸಿಗೆಗಾಲ ಶುರು ಆಗಿದೆ, ಆಗಲೇ ನೀರಿನ ಅಭಾವ ಶುರು ಆಗಿದೆ. ದಯಮಾಡಿ ಅದ್ರ ಬಗ್ಗೆನೂ ಹೆಚ್ಚು ಕಾಳಜಿ. ಏನು ಬಜೆಟ್ ಬಗ್ಗೆ ಮಾತಾಡೋದಾದ್ರೆ ನಿಮ್ಗೆಲ್ಲರಿಗೂ ವಿಷಯ ಗೊತ್ತು. ನಗರಸಭೆಯಲ್ಲಿ ತುಂಬಾ ಸಮಸ್ಯೆ ಇದೆ. ಅದನ್ನ ಬೆಳಗ್ಗೆ ಎದ್ದು ಕಂದಾಯ ವಸೂಲಾತಿಗೆ ಬೆಳಗ್ಗೆ 6 ಗಂಟೆಯಿಂದ ಶುರು ಮಾಡಿ ಮಧ್ಯಾಹ್ನ 12 ಗಂಟೆ ತನಕ ಮಾಡ್ತಾರೆ. ಇದು ಬಜೆಟ್ ಬಂದಾಗ ನಾವು ಹೋಗೋದಕ್ಕಿಂತ ನನ್ನೊಂದು ಸಣ್ಣ ಸಲಹೆ, ಮುಂಚಿತವಾಗಿ ನಾವು ಜನಕ್ಕೆ ಅರಿವು ಮೂಡಿಸ್ಬೇಕು. ಹೀಗೆ ಕಂದಾಯ ಕಟ್ಟಬೇಕು, ನಲ್ಲಿ ನೀರಿನ ಬಿಲ್ ಕಟ್ಟಬೇಕು ಅನ್ನೋದನ್ನ ನಾವು ಮನವರಿಕೆ ಮಾಡಲ್ಲ. ಹೇಗೆ ಕಸ ಬಂತು ಅಂತ ನಾವು ಕಸದ ಸಾಂಗ್ ಹಾಕ್ತೀವೋ ಅದೇ ರೀತಿ ಒಂದು ಸ್ಲೋಗನ್ ಈ ತರ ಕಂದಾಯ ಕಟ್ರಿ, ನೀರಿನ ಬಿಲ್ ಕಟ್ರಿ, ಈ ತರದನ್ನ ಸಾರ್ವಜನಿಕ ಅರಿವು ಮೂಡಿಸ್ಬೇಕು. ಈಗ ನನ್ನ ಮಾಡಲ್ಲೇ ಸುಮಾರು ಒಬ್ಬೊಬ್ಬರ ಮನೇಲಿ 7 ವರ್ಷದ ನೀರಿನ ಬಿಲ್ ಕಟ್ಟಲಿಲ್ಲ, ಯಾಕಂದ್ರೆ ಅವ್ರಿಗೆ ಹೋಗ್ಲಿಲ್ಲ, ಅವರು ಕಟ್ಟಕ್ಕಾಗಿಲ್ಲ. ಮತ್ತೆ ಸ್ಲಮ್ ಜನಗಳು ಮತ್ತೆ ಎಲ್ಲ ಕೂಲಿ ಕಾರ್ಮಿಕರಿರೋಂಥ ವಾರ್ಡ್ ನಮ್ದು ಸಡನ್ಲಿ 7 ವರ್ಷದ ಬಿಲ್ ಕಟ್ಟೋದು ಕಷ್ಟ ಆಗುತ್ತೆ. ನಮ್ಮಲ್ಲೂ ಸಣ್ಣ ತಪ್ಪುಗಳಾಗಿದೆ ಅಂತ ನಾನು ಅನ್ಕೊಂತೀನಿ. ನಗರಸಭೆಯಿಂದ ನಾವು ಹೋಗಿ ಅವ್ರ ಹತ್ರ ವರ್ಷ ಈಗ ಸಿದ್ದಕರ್ ಜೈನವರು ಹೇಳಿದ್ರು, ಏನು ಕರೆಂಟ್ ಬಿಲ್ ವಸೂಲಾತಿ ಮಾಡ್ತಾರಲ್ಲ ಆ ಥರದಲ್ಲಿ ಏನಾದ್ರು ಮಾಡ್ಬೋದಾ? ನಮ್ಮಲ್ಲಿ ಅದಕ್ಕೆ ಅಂತಾನೆ ಒಬ್ಬರನ್ನ ಆಯೋಜನೆ ಮಾಡೋಣ. ಈಗ ಎಲ್ಲರೂ ನೋಡಿ, ಒಂದು ಬೆಳಗ್ಗೆ ಹೋಗ್ತಾರೆ, ಬೆಳಗ್ಗೆ ಯಾರು ಅಧಿಕಾರಿಗಳಿರಲ್ಲ. ಯಾವಾಗ ಅರ್ಜೆಂಟ್ ಬಜೆಟ್ ಯಾವಾಗ ಬರುತ್ತೆ ಆ ಟೈಮಲ್ಲಿ ಅವ್ರು ಬೆನ್ನತ್ಕೊಂಡು ಓಡಾಡ್ತೀವಿ. ಅದ್ರ ಬದಲು 4 ಜನ ಅಧಿಕಾರಿಗಳನ್ನ ಅದಕ್ಕೆ ಮೀಸಲಿಡೋಣ, ಅದನ್ನೇ ಕೆಲಸ ಮಾಡಲಿ ಅವರು, ಬೇರೆ ಬೇಡ.
ಅದನ್ನು ಬೆಳಗ್ಗೆ ಹೋಗಿ ಒಂದು ಡ್ಯೂಟಿ ಅವರಲ್ಲಿ ಬರೋ ಅಂತ ವ್ಯವಸ್ಥೆ ಮಾಡ್ಕೊಂಡ್ರೆ ಏನಾದ್ರು ಸ್ವಲ್ಪ ಆದಾಯ ಕ್ರಿಯೇಟ್ ಆಗುತ್ತೇನೋ ಅನ್ನೋದು. ಮತ್ತು ಕಸ, ನಮ್ಮ ಸಾಗರದಲ್ಲಿ ಕಸ ತೆಗೆಯೋದೇ ಒಂದು ದೊಡ್ಡ ವಿಶೇಷ ಆಗ್ಬಿಟ್ಟಿದೆ. ಇರೋಂಥ ಕೆಲಸಗಾರರಿಗೆ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಅದರಲ್ಲಿ 25 ಜನ ಇದ್ರೆ 15 ಜನ ರಜಾ ಮಾಡ್ತಾರೆ. ನಾವು ಹೇಳ್ತೀವಿ ಅಷ್ಟೇ, ಕಸ ಕ್ಲೀನ್ ಮಾಡಿಸಲ್ಲ. ಅಧ್ಯಕ್ಷರಿಗೆ ಅದೊಂದು ದೊಡ್ಡ ಹೊರೆ ಆಗಿದೆ ಅವ್ರಿಗೆ. ಬರ್ತಾ ಅದೇ ಹೇಳ್ತಿದ್ರು, ದಿನ ಬೆಳಕರಿದ್ರೆ ಕಸದೇ ಫೋನ್ ಬರುತ್ತೆ. ನಾವು ಸಾರ್ವಜನಿಕರು ಸ್ವಲ್ಪ ಕೈ ಮುಗಿಸಿದ್ರೆ ಏನಾದ್ರು ಇದು ಪರಿಹಾರ ಮಾಡ್ಬೋದೇನೋ ಅಂತ ಕಾಣೋದು. ಒಂದು ವಾರ್ಡನ್ನ ನಮ್ಮ ಪತ್ರಕರ್ತರೆಲ್ಲ ಮನಸ್ಸು ಮಾಡಿದ್ರೆ ಅದನ್ನ ಮಾಡ್ಬೋದೇನೋ ಅಂತ ಎಲ್ಲರೂ ಸೇರಿ ಒಂದು ವಾರ್ಡನ್ನ ಇಟ್ಕೊಳ್ಳೋಣ. ಇಂಟೆಗ್ರಿಟಿನವ್ರೆ, ನೀವು ಹೇಳಿದ್ರೆ ಒಂದು ಸಂಡೆ ಎಲ್ಲಾ ಸದಸ್ಯರು ಒಬ್ರು ಬಿಡ್ತಾ ಇದ್ದಾರೆ, 31 ಜನ ಸದಸ್ಯರು ಶಾಲಾ ಮಕ್ಕಳುಗಳಿಗೆ ಮತ್ತು ಫಸ್ಟ್ ಆಗಿ ನಾವು ಮಕ್ಕಳಿಗೆ ಅರಿವು ಮೂಡಿಸ್ಬೇಕು. ಸ್ವಚ್ಛತೆ ಅಂದ್ರೆ ಏನು, ಈ ಸ್ವಚ್ಛತೆ ಮಕ್ಕಳಿಗೆ ಹೇಳಿದ್ರೆ ಮಗು ಹೋಗಿ ತಾಯಿ ಹೇಳ್ತಾರೆ, ಈ ತರ ಹೊರಗಡೆ ಕಸ ಹಾಕ್ಬಿಡಲ್ಲ. ಫಸ್ಟ್ ಸ್ಕೂಲಲ್ಲಿ ಅದನ್ನ ಅರಿವು ಮೂಡಿಸಿ ಒಂದು ಶನಿವಾರ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಎಲ್ಲರೂ ಹೋಗಿ. ಒಂದು ಶನಿವಾರ ಒಂದು ವಾರ್ಡನ್ನ ಒಂದು ಏರಿಯಾನ 4 ರಸ್ತೆ ಆದ್ರೂ ಅಡ್ಡಿಲ್ಲ ಅದನ್ನ ಸ್ವಚ್ಛತೆ ಮಾಡಿಸಿದ್ರೆ ಏನಾದ್ರು ಹೊಸದಾಗಿ ಸ್ವಚ್ಛತೆ ಮಾಡಿಸ್ಬೋದು. ನಾವು ಒಂದು ಆಯವ್ಯಯ ಸಮಾಲೋಚನೆ ಸಭೆ ಬಂದಿದ್ವಿ. ಈಗ ಹೇಗೆ ಅಂದ್ರೆ ಒಂದು ನಾಮಫಲಕಗಳನ್ನ ಹಾಕ್ತಿದ್ವಿ. ಅದಕ್ಕೆ ಏನ್ ಚಾರ್ಜ್ ಮಾಡ್ತಾ ಇದ್ದೀವಿ ಸರ್? ಈ ದೊಡ್ಡ ದೊಡ್ಡ ನಾಮಫಲಕಗಳು ಹಾಕ್ತಿಲ್ವಾ, ಊರಿನ ಹೊರಗೆ ಎಂಟ್ರೆನ್ಸ್ ಅಲ್ಲಿ ಮಧ್ಯದಲ್ಲಿ ದೊಡ್ಡ ನಮ್ಮದೇ ಆದ ಒಂದಿಷ್ಟು ರೆಡಿಂಗ್ ಮಾಡಿಸಿ, ದೊಡ್ಡ ಫಲಕಗಳನ್ನ ಮಾಡಿಸಿ ಒಂದಿಷ್ಟು ಅಡ್ವರ್ಟೈಸ್ಮೆಂಟ್ ಮಾಡಿ ನಗರಸಭೆಗೂ ಆದಾಯ ಆಗುತ್ತೆ. ಹಾಗೇನೆ 4 ಮೂಲೆಗಳಲ್ಲಿ ಒಂದು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಒಂದು ವಾಟರ್ ನೀರಿನ ಒಂದು ಶುದ್ಧೀಕರಣ ಘಟಕ ಮಾಡ್ಕೊಳ್ಳಿ. ಅದು ಬಂದವರಿಗೆಲ್ಲ ಬಯಸಿದವರಿಗೆ ಮತ್ತೆ ಇವರಿಗೆ ತುಂಬಾ ಅನುಕೂಲ ಆಗುತ್ತೆ. ಸಣ್ಣ ಆದಾಯವೇ ಅದು ಒಂದು 4 ಮೂಲೆ ಮಾಡಿದಾಗ ನಮಗೂ ಒಂದು ರೀತಿಯಲ್ಲಿ ಮಾಡಿದ್ರಪ್ಪ ಅಂತ ಅನಿಸ್ಬೇಕು, ಅಂತ ಆದಾಯ ಮಾಡ್ಬೋದು. ಹಾಗೇನೆ ಮತ್ತೆ ನಮ್ಮ ಈ ಬೋರ್ಡ್ಗಳ ಅವಕಾಶ ಸಿಕ್ಕಲ್ಲಿ ಹಾಕಿ ಎಲ್ಲಿಗೆ ಟಿವಿಗಳನ್ನ ಹಾಕಿ ಅಡ್ವರ್ಟೈಸ್ಮೆಂಟ್ಗೆ ಬರುತ್ತೆ. ದಯವಿಟ್ಟು ಇದನ್ನ ಮಾಡ್ಬೇಕು ಅಂತ ಹೇಳ್ತಾ ಎಲ್ಲ ವಾರ್ಡ್ಗಳಿಗೂ ನಾಮಫಲಕ ಹಾಕಬಹುದು ನಗರಸಭೆಗಳು ಅಂತ ಮಾಡಿದ್ರು. ಏನಾಗುತ್ತೆ, ಬಂದವರಿಗೆ ಹುಡುಕ್ತಾ ಬರ್ತಾರೆ, ಇಲ್ಲಿ ಮೈತ್ರಿ ಮೇಡಮ್ ಮನೆಯಲ್ಲಿ ಎಲ್ಲಿ ಹೋಗ್ಬೇಕು, ಸವಿತಾವಾಸ ಮನೆಯಲ್ಲಿ ಹೋಗ್ಬೇಕು. ಆ ರೋಡಲ್ಲಿ ಒಂದು ನಾಮಫಲಕ ಹಾಕಿದ್ರೆ ಬಂದವರಿಗೆ ಕೇಳ್ಕೊಂಬಂದ್ರೆ ಅನುಕೂಲ ಆಗುತ್ತೆ ಅಂತ ನನ್ನ ಭಾವನೆ. ಅದೇನಂತ ಸ್ವಲ್ಪ ನೀವು ಮುಂದುವರಿಬೋದು. ಯಾಕಂದ್ರೆ 2 ವರ್ಷದಿಂದ ಮಾತಾಡಿದ್ರು ನಾಮಫಲಕ ಹಾಕ್ತೀವಿ ಅಂತ. ಕೊನೆ ಇಲ್ಲಿ ಧ್ವಜಸ್ತಂಭದ ಹತ್ರ ಯಾರು ಉದ್ಘಾಟನೆ ಮಾಡಿದ್ರು, ಏನು ಫಲಕನೇ ಇಲ್ಲ. ಅದರಲ್ಲಿ ಯಾವ ವರ್ಷದಲ್ಲಾಯ್ತು, ಯಾರು ಸದಸ್ಯರು, ಯಾರು ಹೇಳಿದ್ರು, ಯಾರು ಹೇಳಿದ್ರು, ಯಾವುದೂ ಇಲ್ಲ. ಕೇಳಿದವಾಗ ಹಾಕ್ತಾರೆ ಏನಿಲ್ಲ. ಒಟ್ಟು ಧ್ವಜಸ್ತಂಭ ನಾರಾಯಣ ಇದೆ. ಅದ್ರ ಬಗ್ಗೆ ಗಮನ ತರಬೇಕು ಅಂತ ಧನ್ಯವಾದ. ಮೊದಲೇ ಒಂದು ಸಾರ್ವಜನಿಕ ಸಭೆ ನಡೆದಿತ್ತು, ತುಂಬಾ ಜನ ಸೇರಿದ್ರು. ಈಗ ಒಂದು 2ನೇ ಸಭೆಯನ್ನ ಕರೆದಿದ್ರು. ಹಾಗೆ ನೀವು ಹೇಳಿರ್ತಕ್ಕಂಥ ಎಲ್ಲ ವಿಷಯಗಳನ್ನ ಕ್ರೋಢೀಕರಿಸಿ ಒಂದು ಉತ್ತಮವಾದ ಬಜೆಟ್ ಮಂಡನೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ನಮ್ಗಿರುವಂತ ಅಲ್ಪಾವಧಿಯಲ್ಲಿ ನಮ್ಮ ಎಲ್ಲ ಏನ್ ಸಮಸ್ಯೆ ಇದೆ, ನಮ್ಮ ಒಂದು ಸ್ಥಳೀಯ ಸಮಸ್ಯೆ ಇದೆ, ಎಲ್ಲವನ್ನು ಯೋಚನೆ ಮಾಡಿ ಉತ್ತಮವಾದ ಆಡಳಿತವನ್ನು ನೀಡ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾವು ತೆಗೆದುಕೊಂಡು ಅದನ್ನ ನೀವು ಯಾವ ರೀತಿ ಸೂಚನೆ ಕೊಟ್ಟಿದ್ದೀರಾ ಅದೆಲ್ಲ ನಾವು ಮುಂದಿನ ಒಂದು ದಿನಗಳಲ್ಲಿ ಒಳ್ಳೆ ಉತ್ತಮವಾದ ಆಡಳಿತವನ್ನು ಕೊಡ್ಲಿಕ್ಕೆ ಈಗಾಗಲೇ ಮ್ಯಾನೇಜರ್ ಹೇಳಿದ್ದಾರೆ. ಪ್ರತಿಯೊಂದನ್ನು ನಾವು ನೋಟ್ ಮಾಡ್ಕೊಂಡಿದ್ದೀವಿ. ಆ ಮುಂದಿನ ದಿನಗಳಲ್ಲಿ ಉತ್ತಮವಾದ ಆಡಳಿತವನ್ನು ನೀಡಲಿಕ್ಕೆ ನಾವು ನಿಮ್ಮ ಸಲಹೆ ಸಹಕಾರವನ್ನು ತಗೊಂಡು ಉತ್ತಮವಾದ ಆಡಳಿತವನ್ನು ನೀಡುತ್ತೇವೆ. ನಮಸ್ಕಾರ. ಸಭೆಯಲ್ಲಿ ಎಚ್.ಕೆ. ನಾಗಪ್ಪ, ಬಾಲಚಂದ್ರ ಇನ್ನಿತರರು ಹಾಜರಿದ್ದರು. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.